ಎಷ್ಟೋ ಜನ ಬೇಕಾಗಲಿ ಬೇಡ ಆಗಲಿ ತಮ್ಮ ತಪ್ಪಿರಲಿ ಅದು ಬೇಡಲಿ ಸುಮ್ಮನೆ ಒಂದು ಕೋರ್ಟ್ ಕೇಸ್ನೂ ಸಿಕ್ಕ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ನೆಸಲ್ಲಿ ಹೆಂಡತಿ ಇವನಿಗೆ ಕಷ್ಟ ಕೊಡಬೇಕು ಅಂತ ತಿಳ್ಕೊಂಡು ವರದಕ್ಷಿಣೆ ಕೇಸ್ ಹಾಕ್ತಾರೆ, ಆಕೆ ಮತ್ತು ಕಿರುಕುಳದ ಕೇಸ್ ಹಾಕ್ತಾರೆ, ಅತ್ತೆ ಮಾವ್ರ ಮೇಲೆ ಹಾಕ್ತಾರೆ. ಏನೂ ಇರ್ದಿದ್ರು ಕೂಡ ಇವ್ರ ಮೇಲೆ ಏನೋ ಗ್ರೀವೆನ್ಸಸ್ ತೀರಿಸ್ಕೋಬೇಕಂತ ತಿಳ್ಕೊಂಡು. ಹೀಗಾಗಿ ಎಷ್ಟೋ ಜನ ಅನ್ನೆಸಲ್ಲಿ ನಮ್ಮ ಹೆಂಡತಿ ಕೇಸ್ ಹಾಕ್ಯಾಳ ಕೋರ್ಟ್ನೊಳಗೆ, ನಮ್ಮ ಅಂತಮ್ರು ಹಾಕ್ಯಾರ ಜಮೀನು ಸಂಬಂಧ. ಸುಮ್ಮನೆ ಹಿಂಗೆ ನಡೆದದ್ರಿ, ಒಟ್ಟು ನಮ್ಗೆ ಸಿಕ್ಕೊಂಡು ಒದ್ದಾಡಕತ್ತೀವಿ, ಏನು ಮಾಡಬೇಕ್ರಿ ಅಂತ ತಿಳ್ಕೊಂಡು ಬೇರೆ ಬೇರೆ ಕಾರಣಗಳಿಂದ ಕೋರ್ಟ್ ಕೇಸ್ನೊಳಗೆ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಮ್ಮೆ ಕೋರ್ಟ್ ಮೆಟ್ಲ ಹತ್ತಿದ್ರಿಲ್ಲೋ ಅದರಂಥ ಹೀನಾಯಮಾನ ಸ್ಥಿತಿ ಯಾರಿಗೂ ಬೇಕಾಗಿಲ್ಲ. ಅದು ಒಮ್ಮೆ ಕೋರ್ಟ್ ಕಟ್ಟೆ ಯಾವಾಗ ಮುಗಿತದೆ ಗೊತ್ತಿಲ್ಲ. ಅದು ಮುದುಕರಾಗೋ ಮಟ್ಟ ಹಂಗೆ ಮಾಡೋದು ಹಂಗೆ ಮುಂದೆ ಹಾಕ್ಕೊಂಡು ಹೋಗ್ತಾರೆ, ಡೇಟ್ ಕೊಡ್ತಾರೆ. ಅದು ನಮ್ಮ ಇಂಡಿಯನ್ ಕೋರ್ಟ್ಗಳ ಒಂದು ನ್ಯೂನತೆ ಅದು. ಹೌದಾ? ಇದಕ್ಕೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಯಾರೂ ಹೇಳೋದೂ ಇಲ್ಲ. 30 ವರ್ಷ ಕೇಸ್ ನಡೀತೈತಪ್ಪ ಅಂದ್ರೆ ಏನ್ರಿ ಇದು? ಯಾರು ಹೇಳೋರು ಇಲ್ಲೇನು? ಅದು ಯಾರು ಕೇಳೋರು ಇಲ್ಲೇನು? ಸುಮ್ಮನೆ ಡೇಟ್ ಕೊಡ್ತಾರೆ, ನಾಳೆ ಬಾ, ಮತ್ತು ಮುಂದಿನ ತಿಂಗಳು ಬಾ, 12 ವರ್ಷ, 15 ವರ್ಷ, 20 ವರ್ಷ. ಏನು ಅರ್ಥ ಇದಕ್ಕೆ? ಇರಲಿ, ನಾನು ಕೋರ್ಟ್ಗೆ ಅವಮಾನ ಮಾಡೋಕ್ಕೂ ಹೊಂಟಿಲ್ಲ, ಕೋರ್ಟ್ ಅದು ಇದನ್ನು ಮಾಡೋಕ್ಕೂ ಹೊಂಟಿಲ್ಲ. ಆದರೆ ನಮ್ಮ ಸ್ಥಿತಿ ಹಂಗದು. ಯಾಕೆ ಹಿಂಗಾಗಿದೆ ನನಗೂ ಗೊತ್ತಿಲ್ಲ. ಯಾಕೆ ಇದೆಲ್ಲ ಮುಂದುವರಿಸ್ತಾರೆ, ಯಾಕೆ 30 ವರ್ಷಗಟ್ಟಲೆ ಮುಂದೂಡ್ತಾರೆ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ಹಿಂಸೆ ಪಡ್ತಾರೆ ಜನ. ಹಾಕೊಂಡವ್ರು ಸುಮ್ಮನೆ ಕುಂತಿರ್ತಾರೆ, ಆದರೆ ಹಾಕಿಸ್ಕೊಂಡವರು ಸುಮ್ಮನೆ ಅಮಾಯಕರು ಇಷ್ಟು ಒದ್ದಾಡ್ತಾರೆ. ಅಂಥದ್ರೊಳಗೆ ನಾ ಇದೆಲ್ಲ ಪೀಠಿಗೆ ಯಾಕೆ ಹಾಕ್ತಾ ಇದ್ದೀನಿ ಅಂತಪ್ಪ ಅಂದ್ರೆ, ಇಂಥದ್ರಿಂದ ಹೊರಗೆ ಬರಬೇಕಾಗಿದೆ, ಏನು ಮಾಡಬೇಕು ಗುರುಜಿ ಅಂತ ಬರ್ತಾರೆ. ಅನೇಕ ಟೆಕ್ನಿಕ್ ಅದಾವ್ರಿ, ವಂಡರ್ಫುಲ್ ಟೆಕ್ನಿಕ್ ಅದಾವ. ಕೋರ್ಟ್ ಕೇಸು ನಿಮ್ಮಂಗ ಆಗಕ್ಕೆ, ಬೇಗ ಮುಗ್ಯಾಕ ಏನು ಚಮತ್ಕಾರ ಆಗುತ್ತೋ ನೀವೇ ನೋಡೋರಂತೆ. ಕೋರ್ಟ್ ಕೇಸ್ ಗೆದಿಲಿಕ್ಕೆ ಈವನ್ ಜೈಲಿನೊಳಗೆ ಬಂದಿ ಆಗಿದ್ದವರು ಸಹಿತ ಹೊರಗೆ ಬಂದಿದ್ದಾರೆ. ನಾನು ಇದನ್ನೇ ಮಾಡ್ಕೊಂತ ಕೂಡುದಂತಲ್ಲ, ಬಟ್ ನಾನು ಅವ್ರು ನೋಡ್ರಿ, ಈಗ ವಕೀಲ ಇರ್ತಾನೆ, ಒಬ್ಬ ಕೊಲೆ ಮಾಡಿ ಬಂದಿರ್ತಾನೆ, ಅವ್ನಿಗೆ ಗೊತ್ತಿರ್ತದೆ ಕೊಲೆ ಮಾಡಿ ಬಂದಿರಂತೂ ಇರ್ತಾನೆ. ಅವನು ವಕೀಲನ ಇದು ಏನಪ್ಪ ಅಂತಂದ್ರೆ, ಒಂದು ಪಾತ್ರ ಏನಪ್ಪ ಅಂದ್ರೆ, ತನಗೆ ಶರಣಾಗಿ ಬಂದಂಥ, ತನ್ನ ಬಳಿ ಬಂದಂಥ ಕೇಸನ್ನು ಕಕ್ಷಿದಾರನ ಉಳಿಸೋದು. ಅದು ತಪ್ಪಂತ ಅವ್ನು ಗೊತ್ತಿದ್ರು ಸಹಿತ ಅವ್ನು ಬಡ್ದಾಡ್ತಾನೆ. ಹಂಗೆ ಇದು ನನಗೆ ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ, ಬಟ್ ಇದರಿಂದ ನೊಂದವರಿಗೆ ಒಂದಿಷ್ಟು ಪರಿಹಾರ ಸಿಕ್ತಪ್ಪ ಅಂತಂದ್ರೆ ಅದಕ್ಕಿಂತ ಚಲೋ ಇದು ಎಲ್ಲಿದೆ? ಕಾರಣ ಒಂದು ಸಣ್ಣ ಮಂತ್ರದ ರೀ, ಒಂದು ಸಣ್ಣ ಮಂತ್ರದ ನೀವು ಬಿಲೀವ್ ಮಾಡಲಿಕ್ಕೆ ಆಗೋದಿಲ್ಲ. ಎಂಥ ಮಂತ್ರಪ್ಪ ಅಂದ್ರೆ, ಓಂ ಗೋಪತ್ರೇ ನಮಃ, ಓಂ ಗೋಪತ್ರೇ ನಮಃ, ಓಂ ಗೋಪತ್ರೇ ನಮಃ, ಓಂ ಗೋಪತ್ರೇ ನಮಃ. ಹೌದಾ? ಇದನ್ನೇನು ಮತ್ತೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಓಂ ಗೋಪತ್ರೇ ನಮಃ ಇದೊಂದು ಅದ್ಭುತವಾದ ಮಂತ್ರದ. ಇದು ಹೆಂಗೆ ವರ್ಕೌಟ್ ಆಗುತ್ತೋ ನೀವು ನೋಡಿರ್ಬೇಕಾದ್ರೆ. ನಿಮಗೆ ಕೋರ್ಟ್ ಕೇಸ್ ಐತಲ್ಲ, ಇದು ನಾನು ಇನ್ನೂ ಕೋರ್ಟ್ ಕೇಸ್ ಗೆದಿಲಿಕ್ಕೆ, ಕೋರ್ಟ್ ಕೇಸಿನಿಂದ ಬೇಗ ಅವ್ನು ಮುಗಿಸ್ಕೊಂಡು ಹೊರಗೆ ಬರಲಿಕ್ಕೆ ಇನ್ನೂ ಅನೇಕ ಅದಾವೆ. ಅವನ್ನೆಲ್ಲ ಮಾಡಬೇಕು. ಮತ್ತು ಯಾಕೆ ಇದು ಒಂದರಿಂದ ಆಗತ್ತಂತ ನಾನು ಡಾಮ್ ಎದೆ ತಟ್ಟಿ ಹೇಳಲಾರೆ. ಇದು ಬಟ್ ಹೆಲ್ಪ್ ಆಗೈತೆ, ಎಷ್ಟೋ ಮಂದಿಗೆ ಹೆಲ್ಪ್ ಆಗೈತೆ. ಆದರೆ ಅವ್ರಿಗೆ ಹೆಲ್ಪ್ ಆಗೈತೆ ಅಂತ ನಾನು ನಿಮಗೂ ಹೆಲ್ಪ್ ಆಗುತ್ತಂತ ಅನ್ನೋದು ನನಗೆ ಸ್ವಲ್ಪ ಅನುಮಾನ. ಅದಕ್ಕೆ ನಾನು ಅದ್ರ ಜೊತೆಗೆ ಇದೊಂದು ಫೇಲ್ ಆದ್ರೆ ಮತ್ತೊಂದು ಇರಲಿ ಅಂತ್ಕೊಂಡು 3-4 ನಾ ಹೇಳ್ತಿರ್ತೀನಿ. ಅದ್ರಾಗ ಇದು ಒಂದು ಓಂ ಗೋಪತ್ರೇ ನಮಃ. ಏನದ? ಓಂ ಗೋಪತ್ರೇ ನಮಃ. ಇದೊಂದು ಸಣ್ಣ ಮಂತ್ರ. ಹೌ ಇಟ್ ವರ್ಕ್ಸ್ ಐ ಟು ಡೋಂಟ್ ನೋ, ಬಟ್ ನೀವು ಶ್ರದ್ಧಾದಿಂದ ಅನ್ರಿ, ನೀವು ಕಣ್ಣಾರೆ ಚಮತ್ಕಾರ ನೋಡೋರಂತೆ. ಇದು ಯಾವಾಗ ಅನ್ಬೇಕು ಅಂತಂದ್ರೆ, ಶುಕ್ರವಾರ ಶುರು ಮಾಡಬೇಕು, ಗುರುವಾರವರೆಗೂ. ಎಷ್ಟು ಅನ್ಬೇಕು? 1008 ಸಲ ದಿನಾಲ ಅನ್ಬೇಕು. ನಮ್ಮ ಸಣ್ಣ ಮಂತ್ರದ ಬೇಗ ಆಗುತ್ತೆ, 1-1.5-2 ತಾಸನೇ ಆಗ್ಬೋದು ಅಂತ ನನಗೆ ಅನಿಸ್ತದೆ ಆ್ಯಕ್ಚುಲಿ. ಸೊ ಈ ಓಂ ಗೋಪತ್ರೇ ನಮಃ ಅನ್ನೋದನ್ನು ದಿನಾಲು 1008 ಸಲ ನೀವು ಅನ್ಲಿಕ್ಕೆ ಕಲಿತ್ರಪ್ಪ ಅಂತ. ಯಾವಾಗ? ಶುಕ್ರವಾರದಿಂದ ಗುರುವಾರದವರೆಗೂ. ಎದಕ್ಕೆ ಬರುತ್ತಪ್ಪ ಅಂತಂದ್ರೆ, ಈವನ್ ಭಾಳ ಆಪತ್ನೆ ಸಿಕ್ಕೊಂಡಿರ್ತೀರಿ,
ನಿಮಗೆ ದಿಕ್ಕ ತೋರಿಸ್ದಂಗೆ ಆಗೈತಿ. ದಿಕ್ಕ ತೋರಿಸ್ದಂಗೆ ಆಗೈತಿ. ಯಾರೋ ಬ್ಲ್ಯಾಕ್ ಮೇಲೇ ಸಿಕ್ಕಾಕೊಂಡಿರಿ, ಆಪತ್ನೆ ಸಿಕ್ಕಾಕೊಂಡಿರಿ. ಈವನ್ ಜೈಲಿಗೆ ಹೋದಾಗಲೂ ಕೂಡ, ಕೋರ್ಟ್ ಕೇಸ್ ಇದ್ದಾಗಲೂ ಕೂಡ ಈ ಒದಕ್ಕೆ ಈ 4 ಕೆಲಸಕ್ಕೆ ಆಪತ್ತಿನ ಸಿಕ್ಕೊಂಡವ್ರಿಗೆ, ಕೋರ್ಟ್ ಕೇಸ್ನ ಸಿಕ್ಕೊಂಡವ್ರಿಗೆ, ಜೈಲಿನೊಳಗೆ ಬಂದಿ ಆದವ್ರಿಗೆ ಸಹಿತ ಜೈಲಿನ ಏನು ಬೇಲ್ ಸಿಗಲೇ ಕುಂತಿರ್ತಾರಲ್ಲ. ಅದಕ್ಕೆ ನೀವು ಒಂದು ಮಾತು ಅಂತೀರಿ, ಹಂಗಾದ್ರೆ ಇದು ಮಾಡ್ಕೊಂತ ಹೋದ್ರೆ ಯಾರಿಗೂ ಇದಾಗಲ್ಲ ನೋಡಿ. ಅವ್ರವ್ರು ಇದು ಈಗೇನು ಕಾಗೆ ಕೂಡುಕ ಟೊಂಗೆ ಮುರಿಕ ಅಂತಂತಾರಲ್ಲ, ಹಂಗೆ ನಿಮ್ಮ ನಸೀಬ್ ಚಲೋ ಇತ್ತು, ನಿಮ್ಮದು ಅಮಾಯಕತ್ವದ ಇದು ಇದಕ್ಕೆ ಪರಮಾತ್ಮ ನೋಡಿರ್ಬೋದು, ನಿಮ್ಮ ಏನು ಪ್ರಾರ್ಥನೆ ಪರಮಾತ್ಮ ಮುಟ್ಟಿರ್ಬೋದು. ಅವಾಗ ನಮ್ಮಂಥವ್ರು ಇಂಥದನ್ನು ಹೇಳಿರ್ಬೋದು. ಕಾಕತಾಳೀಯ ನ್ಯಾಯದಂತೆ ಅಷ್ಟು ಕೂಡ್ತಾವ, ವರ್ಕೌಟ್ ಆಗ್ತದೆ. ಹೌದಾ? ಇದು ಹೆಂಗೆ ಅಂತ ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ರೀ. ಅದಕ್ಕೆ ನಿಮಗೆ ವಿಶ್ವಾಸ ಇಟ್ಟು ಮಾಡಿರಿ, ವಿಶ್ವಾಸ ಇದ್ರೆ ಮಾಡಿರಿ. ಹೌದಾ? ಇದೊಂದು ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಅಂತಾರಲ್ಲ, ಹಂಗೆ ಎಲ್ಲ ಮುಗಿದಪ್ಪ ಅನ್ನೋರಿಗೆ ಇದನ್ನು ಅಂದು ನೋಡ್ರಿ. ಶ್ರದ್ಧಾಂಜನ ಬೇಕು. ಮತ್ತು ಬೇಕಾಬಿಟ್ಟು ಬಿಡ ಏನು ಗುರುಗಳು ಏನು ದೊಡ್ಡ ಶಾಣ್ಯಾರನೋ ಅಂತಿಕೊಂಡು ಅನ್ನೋದಿತ್ತ ಅನ್ನಕ್ಕೆ ಹೋಗ್ಬೇಡ್ರಿ. ಇದು ಕೇವಲ ನಿಮಗೆ ಶಬ್ದಗಳಾಕ್ಕವ, ಕೇವಲ ನಿಮಗೆ ಅಕ್ಷರಗಳಾಗ್ತವೆ. ಆದರೆ ಆ ಅಕ್ಷರದೊಳಗಿರ್ತಕ್ಕಂಥ ಶಕ್ತಿ ನಿಮಗೆ ತಿಳಿಯದೇ ಹೋಗ್ತದೆ. ನಿಮ್ಮ ಶ್ರದ್ಧಾ ಹೆಚ್ಚು ವರ್ಕೌಟ್ ಆಗ್ತದೆ. ಇಲ್ಲಿ ಈ ಮಂತ್ರದೊಳಗೆ ಶಕ್ತಿ ಅದ. ಆದರೆ ಅದಕ್ಕಿಂತ ಹೆಚ್ಚಿಗೆ ನೀವು ಆ ಮಂತ್ರದ ಮೇಲೆ ಇಟ್ಟಂಥ ಶ್ರದ್ಧಾ ವರ್ಕೌಟ್ ಆಗುತ್ತೆ. ಕಾರಣ ನಿಮ್ಮ ತೊಂದರೆಗಳಿಗೆ ಸಿಕ್ಕೊಂಡು ಒದ್ದಾಡಬೇಡ್ರಿ, ಸಿಕ್ಕೊಂಡು ಏನೇನೋ ಹುಚ್ಚುಚ್ಚರ ಡೆಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ದೆರ್ ಇಸ್ ಎ ವೇ. ಇದನ್ನು ಮಾಡಿ ನೋಡ್ರಿ. ಡೂ ಇಟ್ ಯುವರ್ ಸೆಲ್ಫ್. ಶ್ರೀ ಗುರುದೇವ್.